ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಒಳ್ಳೆಯ ಸ್ನೇಹಿತ ಧನಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಳ್ಳುತ್ತಾನೆ ಮತ್ತು ನಿಮಗೆ ಸ್ಫೂರ್ತಿ ನೀಡುತ್ತಾನೆ. ಒಳ್ಳೆಯ ಸ್ನೇಹಿತರು ಜೀವನದಲ್ಲಿ ಅಮೂಲ್ಯ ರತ್ನ. ನಿಮ್ಮ ಜೀವನದಲ್ಲಿ ಅಂತಹ ಸ್ನೇಹಿತರಿದ್ದರೆ ಅವರನ್ನು ಗೌರವಿಸಿ ಮತ್ತು ಅವರ ಸ್ನೇಹವನ್ನು ಕಾಪಾಡಿಕೊಳ್ಳಿ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಸ್ನೇಹ ಉತ್ತಮ, ಸ್ನೇಹಿತರ ಪ್ರಾಮುಖ್ಯತೆ ಹೆಚ್ಚಿನ ಒತ್ತು ನೀಡಿದ್ದಾರೆ. ಅವರ ಪ್ರಕಾರ ಜೀವನದಲ್ಲಿ ಯಶಸ್ವಿ ಮತ್ತು ಸಂತೋಷವನ್ನು ಸಾಧಿಸುವಲ್ಲಿ ಉತ್ತಮ ಸ್ನೇಹಿತನ ಪ್ರಮುಖ ಪಾತ್ರ ವಹಿಸುತ್ತಾನೆ. ಆದರೆ ಎಲ್ಲ ಸ್ನೇಹಿತನಲ್ಲೂ ಇದೇ ಗುಣಗಳಿರುವ ಸಾಧ್ಯವಿಲ್ಲವೆಂದು ಹೇಳಿದ್ದಾರೆ. ಉತ್ತಮ ಸ್ನೇಹಿತನಾದವನು ನಮ್ಮ ಸುಖ ದುಃಖ ಎರಡಲ್ಲೂ ಸಮನಾಗಿ ಭಾಗಿಯಾಗಬೇಕು. ಒಳ್ಳೆಯ ಸ್ನೇಹಿತೆ ಅಥವಾ ಸ್ನೇಹಿತನಿಲ್ಲದ ಜೀವನ ಎಂದಿಗೂ ಅಪೂರ್ಣವಾಗಿರುತ್ತದೆ. ಚಾಣಕ್ಯರ ಪ್ರಕಾರ ಸರಿಯಾದ ಸ್ನೇಹಿತರು ನಮಗೆ ಸತ್ಯ ಮತ್ತು ಬೆಂಬಲವನ್ನು ನೀಡುತ್ತಾರೆ, ನಮ್ಮ ತಪ್ಪುಗಳನ್ನು ಎದುರಿಸಲು ಸಹಾಯ ಮಾಡುತ್ತಾರೆ ಮತ್ತು ನಮ್ಮ ಗುರಿಗಳನ್ನು ಸಾಧಿಸಲು ನಮಗೆ ಸಹಾಯ ಮಾಡುತ್ತಾರೆ. ಆದ್ದರಿಂದ ನಿಜವಾದ ಸ್ನೇಹಿತನ ಉಪಸ್ಥಿತಿಯು ನಮ್ಮ ಜೀವನದಲ್ಲಿ ಬಲವಾದ ಮತ್ತು ಸಮತೋಲನವಾದ ಉತ್ತಮ ಅಥವಾ ಒಳ್ಳೆಯ ಸ್ನೇಹಿತನಾದವನು ಯಾವೆಲ್ಲ ಗುಣಗಳನ್ನು ಹೊಂದಿರುತ್ತಾನೆ ಗೊತ್ತೇ? ಈ ವಿಡಿಯೋದಲ್ಲಿ ಒಂದು ಉತ್ತಮ ಸ್ನೇಹಿತನ ಒಳ್ಳೆಯ ಗುಣಗಳು ಯಾವುವು ಎಂಬುದನ್ನು ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನು ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆಗ ನಾವು ಹಾಕುವ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ರಹಸ್ಯವನ್ನು ತನ್ನಲ್ಲಿಯೇ ಇಟ್ಟುಕೊಂಡಿರಬೇಕು. ಒಬ್ಬ ಒಳ್ಳೆಯ ಸ್ನೇಹಿತ ನಿಮ್ಮ ರಹಸ್ಯಗಳನ್ನು ತನ್ನಲ್ಲಿಯೇ ಇಟ್ಟುಕೊಳ್ಳುತ್ತಾನೆ. ಅವನು ನಿಮ್ಮ ನಂಬಿಕೆಯನ್ನು ಗೌರವಿಸುತ್ತಾನೆ ಮತ್ತು ನಿಮ್ಮ ರಹಸ್ಯಗಳನ್ನು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಎಂದಿಗೂ ಹಂಚಿಕೊಳ್ಳುವುದಿಲ್ಲ. ನಿಮಗೆ ಸಂಬಂಧಿತ ಯಾವುದೇ ವಿಷಯವಾದರೂ ಅದನ್ನು ತನ್ನಲ್ಲಿಯೇ ಇಟ್ಟುಕೊಂಡಿರುತ್ತಾನೆ. ಎರಡನೆಯದು, ಕಷ್ಟದಲ್ಲಿ ಜೊತೆಯಾಗುವನು. ನಿಮ್ಮ ಸುಖದಲ್ಲಿ ಮಾತ್ರ ಭಾಗಿಯಾಗುವವನು ನಿಜವಾದ ಆಗಿರಲಾರ. ಒಳ್ಳೆಯ ಸ್ನೇಹಿತನಾಗಿದ್ದರೆ ಅವನು ನಿಮ್ಮ ದುಃಖದಲ್ಲೂ ನಿಮ್ಮೊಂದಿಗೆ ಇರುತ್ತಾನೆ, ನಿಮ್ಮೆಲ್ಲ ದುಃಖಗಳನ್ನು ದೂರಾಗಿಸುತ್ತಾನೆ. ದುಃಖದಲ್ಲಿ ನಿಮ್ಮೊಂದಿಗೆ ನಿಲ್ಲುವವನೇ ನಿಜವಾದ ಸ್ನೇಹಿತ. ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಒಬ್ಬ ಒಳ್ಳೆಯ ಗೆಳೆಯ ನಿಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ. ಪ್ರಾಮಾಣಿಕತೆ. ಒಳ್ಳೆಯ ಸ್ನೇಹಿತನಾದವನ ಬಳಿ ಇರುವ ಇನ್ನೊಂದು ಗುಣವೆಂದರೆ ಅವನು ಪ್ರಾಮಾಣಿಕನಾಗಿರಬೇಕು. ಅವನು ನಮಗೆ ಹೇಳುವ ಸತ್ಯ ಕಹಿಯಾಗಿದ್ದರೂ ಅವರು ಯಾವಾಗಲೂ ನಿಮ್ಮೊಂದಿಗೆ ಸತ್ಯವನ್ನೇ ಮಾತನಾಡುತ್ತಾರೆ. ಕಹಿ ಘಟನೆಯಲ್ಲೂ ನಿಮಗೆ ತಿಳಿಸಿ ಹೇಳುವ, ನಮ್ಮ ತಪ್ಪನ್ನು ತಿದ್ದುವ ಸಾಮರ್ಥ್ಯ ಇಂತಹ ಸ್ನೇಹಿತನಾಗಿರುತ್ತಾನೆ. ಕ್ಷಮಿಸುವ ಗುಣ. ಒಳ್ಳೆಯ ಸ್ನೇಹಿತ ಕ್ಷಮಿಸುವ ಗುಣವನ್ನು ಹೊಂದಿರಬೇಕು. ನೀವು ತಪ್ಪು ಮಾಡಿದರೆ ಅವನು ನಿಮ್ಮನ್ನು ಕ್ಷಮಿಸುತ್ತಾನೆ ಮತ್ತು ನಿಮ್ಮೊಂದಿಗೆ ಮೊದಲಿನಂತೆ ಸ್ನೇಹಿತನಂತೆ ಬೆರೆಯುತ್ತಾನೆ. ನೀವು ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳನ್ನು ಹಿಡಿದುಕೊಂಡು ದ್ವೇಷ ಸಾಧಿಸುವವನು, ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಮಾಡುವವನು ನಿಜವಾದ ಸ್ನೇಹಿತನಾಗಲಾರ. ಇನ್ನು ಕೊನೆಯದಾಗಿ, ಬುದ್ಧಿವಂತಿಕೆ. ಒಳ್ಳೆಯ ಸ್ನೇಹಿತನು ಜ್ಞಾನ ಮತ್ತು ಬುದ್ಧಿವಂತನಾಗಿರುತ್ತಾನೆ. ಅವರು ನಿಮ್ಮ ಜೀವನದಲ್ಲಿ ಸರಿಯಾದ ಸಲಹೆ ಮತ್ತು ಸರಿಯಾದ ಮಾರ್ಗದರ್ಶನವನ್ನು ನೀಡಬಹುದು ಹಾಗೂ ಅವರಲ್ಲಿನ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಅವರು ನಿಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಇದರಿಂದ ನಿಮ್ಮಲ್ಲಿ ಕೂಡ ಜ್ಞಾನಾಭಿವೃದ್ಧಿಯಾಗಲು ಪ್ರಾರಂಭಿಸುತ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.